ನಮಸ್ಕಾರ ಎಲ್ರಿಗೂ. ಕರ್ನಾಟಕದಲ್ಲಿ ಈ ಸರ್ಕಾರಿ ಉದ್ಯೋಗ ಅನ್ನೋದು ಲಕ್ಷಾಂತರ ಜನರ ಕನಸು. ಅದರಲ್ಲೂ ಕೆಪಿಎಸ್ಸಿ ಅಂದ್ರೆ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗ ತುಂಬಾನೇ ಮುಖ್ಯವಾದ ಸಂಸ್ಥೆ ಅಲ್ವಾ. ಅವರು ಒಂದೊಂದು ನೋಟಿಫಿಕೇಶನ್ಗೂ ಜನ ಕಾಯ್ತಾ ಇರ್ತಾರೆ. ಇವತ್ತು ನಾವು ಮಾತಾಡಕ್ಕೆ ಹೋಗ್ತಿರೋದು ಕೆಪಿಎಸ್ಸಿಯಿಂದ ಬಂದಿರೋ ಒಂದು ಲೇಟೆಸ್ಟ್ ಬಹಳ ಮುಖ್ಯವಾದ ಪ್ರಕಟಣೆ ಬಗ್ಗೆ. ಇದು ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇದೆಯಲ್ಲ, ಅಲ್ಲಿನ PDO ಅಂದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಿಸಿದ್ದು. ನೋಡಿ, ನಮ್ಮ ಈ ಚರ್ಚೆಗೆ ಆಧಾರ ಏನು ಅಂದರೆ ಕೆಪಿಎಸ್ಸಿಯದ್ದೇ ಅಧಿಕೃತ ಪ್ರಕಟಣೆ. ಅದರ ಉಲ್ಲೇಖ ಸಂಖ್ಯೆ KPSC KA XA 2PR SL 2025 EXAM 2837. ಇದು ಮೊನ್ನೆ ಬಂದಿದ್ದು ಸೆಪ್ಟೆಂಬರ್ 9, 2025ಕ್ಕೆ. ಮತ್ತೆ ಇದರ ಮೂಲ ಅಧಿಸೂಚನೆ ಅದು 2024ರ ಮಾರ್ಚ್ 15ಕ್ಕೆ ಬಂದಿತ್ತು. ಸಂಖ್ಯೆ E25972 2023-24 PSC. ನಮ್ಮ ಉದ್ದೇಶ ಏನಪ್ಪ ಅಂದರೆ ಬರೀ ಇದರಲ್ಲಿ ಏನಿದೆ ಅಂತ ಹೇಳೋದಲ್ಲ, ಇದರ ಪ್ರಾಮುಖ್ಯತೆ ಏನು, ಅಭ್ಯರ್ಥಿಗಳು ಏನು ಮಾಡಬೇಕು, ನೇಮಕಾತಿ ಪ್ರಕ್ರಿಯೆಯಲ್ಲೂ ಈ ಹಂತ ಯಾಕಿಷ್ಟು ಮುಖ್ಯ ಅನ್ನೋದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ. ಸರಿ, ಹಾಗಾದರೆ ಶುರು ಮಾಡೋಣವಾ? ಈ ಪ್ರಕಟಣೆಯ ಒಳಗೇನಿದೆ ಅಂತ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ಇದರ ಹಿನ್ನೆಲೆ ಸ್ವಲ್ಪ ನೋಡೋದಾದರೆ, ನೀವಾಗಲೇ ಹೇಳಿದ ಹಾಗೆ 2024 ಮಾರ್ಚ್ 15ನೇ ತಾರೀಕು ಒಂದು ನೋಟಿಫಿಕೇಶನ್ ಆಗಿತ್ತು. ಅದೇ E259722023-24 PSC ಅಂತ. ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ PDO ಹುದ್ದೆಗಳು, ಗ್ರೂಪ್ C ವೃಂದದ್ದು. ಅದರಲ್ಲಿ 150 ಉಳಿಕೆ ಮೂಲ ವೃಂದದ ಹುದ್ದೆಗಳನ್ನು ತುಂಬ್ತಿಮಿ ಅಂತ ಹೇಳಿದ್ರು. ಈ ಉಳಿಕೆ ಮೂಲ ವೃಂದ ಅಂದ್ರೆ ಏನು, ಸ್ವಲ್ಪ ವಿವರಿಸ್ತೀರಾ? ಹೌದು, ನೀವು ಹೇಳಿದು ಕರೆಕ್ಟ್. ಆ ಮಾರ್ಚ್ 2024ರ ಅಧಿಸೂಚನೆಯೇ ಇದಕ್ಕೆ ಬೇಸ್. ಇಲ್ಲಿ ಉಳಿಕೆ ಮೂಲ ವೃಂದ ಅಥವಾ ರೆಸಿಡ್ಯುವಲ್ ಪೇರೆಂಟ್ ಕ್ಯಾಡರ್ ಅಂತ ಇದೆಯಲ್ಲ, ಅದನ್ನ ಗಮನಿಸಬೇಕು. ಅಂದ್ರೆ ಸಾಮಾನ್ಯವಾಗಿ ಇದು ನಮ್ಮ ರಾಜ್ಯದ ಬಹುತೇಕ ಭಾಗಗಳಿಗೆ ಅನ್ವಯ ಆಗುತ್ತೆ. ನಮ್ಮ ಕಲ್ಯಾಣ ಕರ್ನಾಟಕ ಅಂದ್ರೆ ಹಿಂದಿನ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಆರ್ಟಿಕಲ್ 371J ಕೆಳಗೆ ವಿಶೇಷ ಮೀಸಲಾತಿ ಇರುತ್ತಲ್ವಾ, ಆ ಮೀಸಲಾತಿ ಹೊರತುಪಡಿಸಿ ರಾಜ್ಯದ ಉಳಿದ ಭಾಗಗಳಿಗೆ ಅನ್ವಯವಾಗುವ ಹುದ್ದೆಗಳನ್ನ ಉಳಿಕೆ ಮೂಲ ವೃಂದ ಅಂತ ಕರೀತಾರೆ. ಸೊ ಈ 150 ಹುದ್ದೆಗಳು ಆ ಕ್ಯಾಟಗರಿಗೆ ಸೇರಿದ್ದು ರಾಜ್ಯದ ಸಾಮಾನ್ಯ ನೇಮಕಾತಿ ನಿಯಮಗಳ ಪ್ರಕಾರ ನಡೆಯುತ್ತೆ. ಓ ಹಾಗಾ? ಅಂದ್ರೆ ಕಲ್ಯಾಣ ಕರ್ನಾಟಕ ಬಿಟ್ಟು ಉಳಿದ ಭಾಗಗಳಿಗೆ ಸಂಬಂಧಿಸಿದ್ದು ಅಂತಾಯ್ತು. ಓಕೆ, ಇದು ಕ್ಲಿಯರ್ ಆಯ್ತು. ಸರಿ, ನೋಡಿ, ಮಾರ್ಚ್ 2024ರಲ್ಲಿ ನೋಟಿಫಿಕೇಶನ್ ಬಂತು. ಈಗ ಅಂದ್ರೆ ಸೆಪ್ಟೆಂಬರ್ 2025ರಲ್ಲಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಕಟಣೆ ಬಂದಿದೆ. ಇದು ಹೆಚ್ಚು ಕಡಿಮೆ 1.5 ವರ್ಷ ಆಗೋಯ್ತು. ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಇಷ್ಟು ಟೈಮ್ ಹಿಡಿಯೋದು ಸಹಜನಾ? ಸಾಮಾನ್ಯವಾಗಿ KPSC ತರಹದ ದೊಡ್ಡ ಸಂಸ್ಥೆಗಳು ನೇಮಕಾತಿ ಮಾಡಬೇಕಾದ್ರೆ ಅದರಲ್ಲಿ ಹಲವು ಸ್ಟೇಜಸ್ ಇರುತ್ತೆ ಅಲ್ವಾ? ಅಪ್ಲಿಕೇಶನ್ ಹಾಕೋದು, ಆಮೇಲೆ ಪರೀಕ್ಷೆ ನಡೆಸೋದು, ಅದನ್ನ ವ್ಯಾಲ್ಯೂಯೇಷನ್ ಮಾಡೋದು, ತಾತ್ಕಾಲಿಕ ಲಿಸ್ಟ್ ಬಿಡೋದು, ಅದಕ್ಕೆ ಆಕ್ಷೇಪಣೆಗಳಿದ್ರೆ ತಗೊಳ್ಳೋದು, ಹೀಗೆ. ಕೆಲವೊಮ್ಮೆ ಏನಾದರೂ ಕೋರ್ಟ್ ಕೇಸ್ಗಳು ಬಂದ್ರೆ ಅಥವಾ ಅಡ್ಮಿನಿಸ್ಟ್ರೇಟಿವ್ ಕಾರಣಗಳಿಂದ ಸ್ವಲ್ಪ ತಡ ಆಗೋ ಸಾಧ್ಯತೆನೂ ಇರುತ್ತೆ. ಹಾಗಾಗಿ 1.5 ವರ್ಷ ಅನ್ನೋದು ಅಸಾಮಾನ್ಯ ಅಂತೇನೋ ಹೇಳಕ್ಕಾಗಲ್ಲ. ಆದರೆ ಖಂಡಿತ ಅಭ್ಯರ್ಥಿಗಳ ಕಡೆಯಿಂದ ನೋಡಿದ್ರೆ ಇದು ಕಾಯೋದು ಕಷ್ಟನೇ. ಈಗ ಈ ಮೂಲ ದಾಖಲೆಗಳ ಪರಿಶೀಲನೆ ಹಂತಕ್ಕೆ ಬಂದಿರೋದೇ ಒಂದು ದೊಡ್ಡ ವಿಷಯ, ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಹೌದು, ಕಾಯೋದು ಕಷ್ಟನೇ ಬಿಡಿ. ಸರಿ, ಈಗ ಈ ಪ್ರಕಟಣೆ ಏನ್ ಹೇಳುತ್ತೆ ಅನ್ನೋದಕ್ಕೆ ಬರೋಣ. ಇದರ ಮುಖ್ಯ ವಿಷಯವೇ ಮೂಲ ದಾಖಲೆಗಳ ಪರಿಶೀಲನೆ, ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಥವಾ DV ಅಂತಾರಲ್ಲ ಅದು. ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇದರ ಇಂಪಾರ್ಟೆನ್ಸ್ ಎಷ್ಟು? ಓಹೋ, ಇದು ಅತ್ಯಂತ ನಿರ್ಣಾಯಕ ಹಂತ ಅಂತಾನೆ ಹೇಳ್ಬೇಕು. ಈಗ ನೋಡಿ, ಪರೀಕ್ಷೆಯೆಲ್ಲ ಮುಗಿದು ಮಾರ್ಕ್ಸ್ ಆಧಾರದ ಮೇಲೆ ಒಂದು ಟೆಂಪ್ರರಿ ಸೆಲೆಕ್ಷನ್ ಲಿಸ್ಟ್ ಮಾಡಿರ್ತಾರೆ. ಈ ಲಿಸ್ಟ್ನಲ್ಲಿರೋ ಅಭ್ಯರ್ಥಿಗಳು ತಾವು ಅಪ್ಲಿಕೇಶನ್ ಹಾಕುವಾಗ ಏನೇನ್ ಮಾಹಿತಿ ಕೊಟ್ಟಿರ್ತಾರೋ ಅದೆಲ್ಲ ಸರಿ ಇದೆ ಅಂತ ಪ್ರೂವ್ ಮಾಡಬೇಕು. ಅಂದ್ರೆ ಅವರ ಎಜುಕೇಷನಲ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸ್, ಏಜ್ ಪ್ರೂಫ್, ಕ್ಯಾಸ್ಟ್ ಅಥವಾ ರಿಸರ್ವೇಷನ್ ಸರ್ಟಿಫಿಕೇಟ್ಸ್, ಕನ್ನಡ ಮೀಡಿಯಂ, ರೂರಲ್ ಕೋಟಾ, ಹೀಗೆ ಏನೇ ಕ್ಲೇಮ್ ಮಾಡಿದ್ರೂ ಅದಕ್ಕೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೋರಿಸ್ಬೇಕು. ಆಯೋಗದ ಅಧಿಕಾರಿಗಳು ಅದನ್ನೆಲ್ಲ ಕೂಲಂಕುಷವಾಗಿ ನೋಡಿ ವೆರಿಫೈ ಮಾಡಿ ಓಕೆ, ಇವರು ಎಲಿಜಿಬಲ್ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ. ಇಲ್ಲೇನಾದ್ರೂ ಸಣ್ಣ ಮಿಸ್ಟೇಕ್ ಆದ್ರೂ ಅಥವಾ ಡಾಕ್ಯುಮೆಂಟ್ ಸರಿ ಇಲ್ಲ ಅಂದ್ರೆ ಆ ಅಭ್ಯರ್ಥಿ ಸೆಲೆಕ್ಷನ್ ಪ್ರಾಸೆಸ್ನಿಂದ ಹೊರಗೆ ಹೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಇದು ಫೈನಲ್ ಲಿಸ್ಟ್ ಬರೋ ಮುಂಚಿನ ಒಂದು ಬಹುಮುಖ್ಯವಾದ ಫಿಲ್ಟರಿಂಗ್ ಪ್ರಾಸೆಸ್ ಇದ್ದ ಹಾಗೆ. ಅಬ್ಬಾ, ಅಂದ್ರೆ ಪರೀಕ್ಷೆಯಲ್ಲಿ ಒಳ್ಳೆ ರ್ಯಾಂಕ್ ಬಂದಿದ್ರೂ ಸಹ ಇಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕೆಲಸನೇ ಹೋಗ್ಬಿಡ್ಬೋದು. ಇದು ಅಭ್ಯರ್ಥಿಗಳು ತುಂಬಾನೇ ಸೀರಿಯಸ್ ಆಗಿ ತಗೋಬೇಕಾದ ವಿಷಯ.
ಹಾಗಾದ್ರೆ ಈ ಪ್ರಕಟಣೆಯಲ್ಲಿ ಈ ಡಿವಿ ಬಗ್ಗೆ ಏನೇನ್ ಮಾಹಿತಿ ಕೊಟ್ಟಿದ್ದಾರೆ? ಡೇಟ್ಸ್ ಎಲ್ಲ ಫಿಕ್ಸ್ ಆಗಿದ್ಯಾ? ಹೌದು, ಪ್ರಕಟಣೆ ಪ್ರಕಾರ ಈ 150 ಪಿಡಿಒ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡೇಟ್ಸ್ ಫಿಕ್ಸ್ ಮಾಡಿದ್ದಾರೆ. ಇದನ್ನ 3 ದಿನಗಳ ಕಾಲ ನಡೆಸೋಕೆ ಕೆಪಿಎಸ್ಸಿ ನಿರ್ಧಾರ ಮಾಡಿದೆ. ಆ ದಿನಾಂಕಗಳು ಬಂದ್ಬಿಟ್ಟು ಸೆಪ್ಟೆಂಬರ್ 24, 2025, ಆಮೇಲೆ ಸೆಪ್ಟೆಂಬರ್ 25, 2025 ಮತ್ತು ಸೆಪ್ಟೆಂಬರ್ 26, 2025. ಓಕೆ, ಸೆಪ್ಟೆಂಬರ್ 24, 25, 26 3 ದಿನಗಳು. ಎಲ್ಲಿ ನಡೆಯುತ್ತಿದು ಜಾಗ? ಸ್ಥಳ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದ ಹೆಡ್ ಆಫೀಸ್ ಇದೆಯಲ್ಲ, ಬೆಂಗಳೂರಿನಲ್ಲಿರೋ ಉದ್ಯೋಗ ಸೌಧ, ಅಲ್ಲೇ ನಡೆಯುತ್ತೆ. ಅಭ್ಯರ್ಥಿಗಳು ಪರ್ಸನಲ್ ಆಗಿ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಇದು ನಿಜಕ್ಕೂ ದೊಡ್ಡ ಸುದ್ದಿ. ಅಂದ್ರೆ ಪ್ರೋಸೆಸ್ ಮುಂದಕ್ಕೆ ಕೊಡ್ತಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಈಗ ಅಭ್ಯರ್ಥಿಗಳಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಮುಂದೇನು ಎಲ್ರೂ ಒಂದೇ ದಿನ ಹೋಗ್ಬೇಕಾ ಅಥವಾ ಹೇಗೆ? ಏನಾದ್ರೂ ಶೆಡ್ಯೂಲ್ ಇರುತ್ತಾ? ಖಂಡಿತ. ಅದಕ್ಕೆ ಆಯೋಗದವರು ಒಂದು ಡೀಟೇಲ್ಡ್ ಶೆಡ್ಯೂಲ್, ಅಂದ್ರೆ ವಿವರವಾದ ವೇಳಾಪಟ್ಟಿಯನ್ನ ರೆಡಿ ಮಾಡಿದ್ದಾರೆ. ಪ್ರತಿಯೊಬ್ಬ ಅಭ್ಯರ್ಥಿಗೂ ಅವ್ರು ಯಾವತ್ ಹೋಗ್ಬೇಕು, ಯಾವ ಟೈಮ್ಗೆ ಹೋಗ್ಬೇಕು ಅಂತ ಸ್ಪೆಸಿಫಿಕ್ ಆಗಿ ಆ ಶೆಡ್ಯೂಲಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಆಯೋಗದ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ. ಓ, ಅದು ತುಂಬಾ ಅನುಕೂಲ ಆಯ್ತು. ಎಲ್ಲರೂ ಒಂದೇ ಸಲ ಹೋಗಿ ಕನ್ಫ್ಯೂಸ್ ಆಗೋದು ತಪ್ಪುತ್ತೆ. ವೆಬ್ಸೈಟ್ ಅಡ್ರೆಸ್ ಗೊತ್ತಿದ್ರೆ ಹೇಳ್ಬಿಡಿ, ಎಲ್ಲರಿಗೂ ಯೂಸ್ ಆಗುತ್ತೆ. ಹೌದು, ವೆಬ್ಸೈಟ್ ಅಡ್ರೆಸ್ http.kpsc.kar.nic.in ಅಂತ. ಯಾರೆಲ್ಲ ಅಭ್ಯರ್ಥಿಗಳು ಈ ಹಂತಕ್ಕೆ ಸೆಲೆಕ್ಟ್ ಆಗಿದ್ದಾರೋ ಅವರೆಲ್ಲರೂ ಈಗಲೇ ಆ ವೆಬ್ಸೈಟ್ಗೆ ಹೋಗಿ ನೋಡಬೇಕು. ಸಾಮಾನ್ಯವಾಗಿ ವಾಟ್ಸ್ ನ್ಯೂಸ್ ಸೆಕ್ಷನ್ನಲ್ಲಿ ಅಥವಾ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟ ವಿಭಾಗದಲ್ಲಿ ಇರುತ್ತೆ. ಅಲ್ಲಿ ಈ ಪಿಡಿಒ ನೇಮಕಾತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಶೆಡ್ಯೂಲ್ ಅಂತ ಇರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ತಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಸರ್ಚ್ ಮಾಡಿದ್ರೆ ಅವರ ಹೆಸರು, ಯಾವತ್ತು, ಯಾವ ಟೈಮ್ಗೆ ಬರ್ಬೇಕನ್ನೋದು ಗೊತ್ತಾಗುತ್ತೆ. ಇದನ್ನ ಖಂಡಿತ ಎಲ್ಲರೂ ಚೆಕ್ ಮಾಡ್ಕೋಬೇಕು. ಹೌದು, ಇದು ಬಹಳ ಮುಖ್ಯವಾದ ಸೂಚನೆ. ಸುಮ್ಮನೆ ಡೇಟ್ಸ್ ಗೊತ್ತಾಯ್ತು ಅಂತ ಕೂರೋಬಾರ್ದು. ತಮ್ಮದೇ ಆದ ಸ್ಲಾಟ್ ಯಾವಾಗ ಅಂತ ನೋಡ್ಕೊಂಡು ಅದಕ್ಕೆ ಸರಿಯಾಗಿ ಪ್ಲಾನ್ ಮಾಡ್ಕೋಬೇಕು. ಮಿಸ್ ಮಾಡ್ಕೊಂಡ್ರೆ ಆ ಅವಕಾಶನೇ ಹೋದ ಹಾಗೆ ಅಲ್ವಾ? ಖಂಡಿತ. ನಿಗದಿ ಮಾಡಿದ ಟೈಮ್ಗೆ ಹೋಗದೇ ಇದ್ರೆ ಅಥವಾ ಲೇಟಾಗಿ ಹೋದ್ರೆ ಅದು ಸೀರಿಯಸ್ ಆಗಿ ತಗೋಬಹುದು ಆಯೋಗ. ಹಾಗಾಗಿ ನನ್ನ ಸಲಹೆ ಏನಂದ್ರೆ, ವೆಬ್ಸೈಟ್ ನೋಡಿ, ಟೈಮ್ ಕನ್ಫರ್ಮ್ ಮಾಡ್ಕೊಳ್ಳಿ, ಏನೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೇಳಿದಾರೋ ಅದೆಲ್ಲ ರೆಡಿ ಮಾಡ್ಕೊಳ್ಳಿ, ಆಯೋಗ ಎಷ್ಟು ಸೆಟ್ ಜೆರಾಕ್ಸ್ ಪ್ರತಿ ಕೇಳಿರುತ್ತೋ ಅಷ್ಟನ್ನ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಕೊಟ್ಟಿರೋ ಟೈಮ್ಗೆ ಒಂದು ಅರ್ಧ ಗಂಟೆ ಮುಂಚೆನೇ ಸ್ಥಳದಲ್ಲಿರೋದು ಬೆಸ್ಟ್. ಸಾಮಾನ್ಯವಾಗಿ ಈ ಡಿವಿ ಟೈಮ್ನಲ್ಲಿ ಅಭ್ಯರ್ಥಿಗಳು ಫೇಸ್ ಮಾಡೋ ಪ್ರಾಬ್ಲಮ್ಸ್ ಏನು, ಅಥವಾ ಯಾವುದ್ರ ಬಗ್ಗೆ ಹೆಚ್ಚು ಕೇರ್ಫುಲ್ ಆಗಿರಬೇಕು? ಒಂದು ಕಾಮನ್ ಆಗಿ ನೋಡೋ ಇಶ್ಯೂ ಅಂದ್ರೆ ರಿಸರ್ವೇಷನ್ ಅಥವಾ ಬೇರೆ ಏನಾದ್ರೂ ಕ್ಲೇಮ್ ಮಾಡಿರ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟ್ಸ್. ಅವು ಕರೆಕ್ಟ್ ಫಾರ್ಮ್ಯಾಟ್ನಲ್ಲಿರಲ್ಲ, ಅಥವಾ ನೋಟಿಫಿಕೇಷನ್ನ ಕಟ್ ಆಫ್ ಡೇಟ್ ಆದ್ಮೇಲೆ ತಗೊಂಡಿರೋದು, ಅಥವಾ ವ್ಯಾಲಿಡಿಟಿ ಮುಗಿದು ಹೋಗಿರೋದು. ಹೀಗೆ ಉದಾಹರಣೆಗೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಸ್ ಅಪ್ ಟು ಡೇಟ್ ಇರಬೇಕು ಮತ್ತು ಯಾರು ಕೊಡೋಕೆ ಅಥಾರಿಟಿ ಇರುತ್ತೋ ಅವರಿಂದಾನೇ ಪಡೆದಿರಬೇಕು. ಆಮೇಲೆ ಕೆಲವೊಮ್ಮೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಒಂದು ಥರ ಹೆಸರು, ಡಿಗ್ರಿ ಸರ್ಟಿಫಿಕೇಟ್ನಲ್ಲಿ ಇನ್ನೊಂದು ಥರ. ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ. ಇಂಥ ಟೈಮ್ನಲ್ಲಿ ಆಯೋಗದವರು ಕ್ಲಾರಿಫಿಕೇಷನ್ ಕೇಳಬಹುದು, ಅಥವಾ ಸಮಸ್ಯೆ ದೊಡ್ಡದಿದ್ರೆ ರಿಜೆಕ್ಟ್ ಮಾಡೋ ಸಾಧ್ಯತೆನೂ ಇರುತ್ತೆ. ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ನ ಮೊದಲೇ ಒಂದ್ಸಲ ಚೆಕ್ ಮಾಡ್ಕೊಂಡು ಎಲ್ಲ ಪರ್ಫೆಕ್ಟ್ ಆಗಿದ್ಯಾ ಅಂತ ನೋಡ್ಕೊಳ್ಳೋದು ಒಳ್ಳೇದು. ಏನಾದ್ರೂ ವ್ಯತ್ಯಾಸ ಇದ್ರೆ ಅಫಿಡೆಲಿಟ್ ಮಾಡ್ಸೋದು ಅಥವಾ ಏನ್ ಮಾಡ್ಬೇಕು ಅಂತ ಮೊದಲೇ ತಿಳ್ಕೊಂಡಿಡೋದು ಬೆಟರ್. ಇದು ತುಂಬಾ ಉಪಯುಕ್ತ ಮಾಹಿತಿ. ಬರೀ ಡಾಕ್ಯುಮೆಂಟ್ಸ್ ತಗೊಂಡು ಹೋದ್ರೆ ಸಾಲ್ದು. ಅವು ಕರೆಕ್ಟೆಡ್ ಇದೆಯಾ, ಲೇಟೆಸ್ಟ್ ಇದೆಯಾ, ಫಾರ್ಮ್ಯಾಟ್ ಸರಿ ಇದೆಯಾ ಅನ್ನೋದನ್ನೆಲ್ಲ ನೋಡ್ಬೇಕು. ಸರಿ, ಈಗ ಈ ಪ್ರಕಟಣೆ ಬಂದಿರೋದು ಪಕ್ಕಾ ಅಫಿಷಿಯಲ್ ತಾನೇ? ಇದರ ಬಗ್ಗೆ ಏನು ಡೌಟ್ ಬೇಡ ಅಲ್ವಾ? ಖಂಡಿತ ಬೇಡ. ನಾನು ಮೊದಲೇ ಹೇಳಿದ ಹಾಗೆ ಇದಕ್ಕೆ ಉಲ್ಲೇಖ ಸಂಖ್ಯೆ ಇದೆ. KPSC KXA 2PSL 22025 EXAM 2837, ದಿನಾಂಕ 09/09/2025. ಮತ್ತು ಮುಖ್ಯವಾಗಿ ಇದರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯದರ್ಶಿಗಳಾದ ಡಾ. ವಿಶಾಲ್ ಆರ್ ಅವರ ಸಹಿ ಇದೆ. ಇದು KPSCಯ ಅಫಿಷಿಯಲ್ ವೆಬ್ಸೈಟ್ನಲ್ಲೂ ಇದೆ. ಸೊ ಇದರ ಬಗ್ಗೆ ಸಂಶಯನೇ ಬೇಡ. ಓಕೆ, ಈ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಆಯ್ತು. ಈಗ ಸ್ವಲ್ಪ ದೊಡ್ಡ ಚಿತ್ರಣ ನೋಡೋಣ. ಈ 150 ಪಿಡಿಒ ಪೋಸ್ಟ್ಗಳು ತುಂಬೋದ್ರಿಂದ ನಿಜವಾಗಲೂ ಏನ್ ಪರಿಣಾಮ ಆಗುತ್ತೆ? ಹಳ್ಳಿಗಳ ಮಟ್ಟದಲ್ಲಿ ಪಿಡಿಒಗಳ ರೋಲ್ ಎಷ್ಟು ಮುಖ್ಯ? ಖಂಡಿತ. ಪಿಡಿಒ ಅಂದ್ರೆ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್. ಇವರು ಗ್ರಾಮೀಣ ಆಡಳಿತ ವ್ಯವಸ್ಥೆಯ ಬೆನ್ನೆಲುಬಿದ್ದ ಹಾಗೆ. ಒಂದು ಗ್ರಾಮ ಪಂಚಾಯಿತಿ ಲೆವೆಲ್ನಲ್ಲಿ ಸರ್ಕಾರದಿಂದ ಬರೋ ಎಲ್ಲ ಸ್ಕೀಮ್ಗಳು,
ಅವುಗಳನ್ನ ಜನರಿಗೆ ತಲುಪಿಸೋದು, ಅದನ್ನ ಇಂಪ್ಲಿಮೆಂಟ್ ಮಾಡೋದು, ಮೇಲ್ವಿಚಾರಣೆ ಮಾಡೋದು, ಫೈನಾನ್ಸ್ ನೋಡ್ಕೊಳ್ಳೋದು, ಆಡಳಿತನ ಸ್ಮೂತಾಗಿ ನಡೆಸೋದು ಇದೆಲ್ಲ ಪಿಡಿಒ ಅವರ ಜವಾಬ್ದಾರಿ. ನೀವು ನೋಡಿ, ನರೇಗಾ ಇರ್ಬೋದು, ಸ್ವಚ್ಛ ಭಾರತ್, ಮನೆ ಕಟ್ಟೋ ಯೋಜನೆಗಳು, ಕುಡಿಯೋ ನೀರು, ಎಷ್ಟೊಂದು ಯೋಜನೆಗಳು ಪಿಡಿಒ ಮೂಲಕನೇ ಜನರಿಗೆ ತಲುಪೋದು. ಒಬ್ಬ ಒಳ್ಳೆ ದಕ್ಷ ಪಿಡಿಒ ಇದ್ರೆ ಆ ಗ್ರಾಮ ಪಂಚಾಯಿತಿಯ ಡೆವಲಪ್ಮೆಂಟ್ ಸ್ವರೂಪವೇ ಬದಲಾಗುತ್ತೆ. ಹಾಗಾಗಿ ಈ 150 ಹುದ್ದೆಗಳು ತುಂಬಿದ್ರ ರಾಜ್ಯದ 150 ಗ್ರಾಮ ಪಂಚಾಯಿತಿಗಳಿಗೆ ಹೊಸ ಶಕ್ತಿ ಬಂದ್ಹಾಗೆ ಆಗುತ್ತೆ. ಇದು ಗ್ರಾಮೀಣಾಭಿವೃದ್ಧಿಗೆ ನಿಜಕ್ಕೂ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಹೌದು. ಹಳ್ಳಿಗಳ ಅಭಿವೃದ್ಧಿ ಅಂದಾಗ ಪಿಡಿಒಗಳ ಪಾತ್ರ ಬಹಳ ದೊಡ್ಡದು. ಅವರೇ ಸರ್ಕಾರದ ಫೇಸ್ ಇದ್ದ ಹಾಗೆ ಅಲ್ಲಿ. ಹಾಗಾದ್ರೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೋಸೆಸ್ ಮುಗಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಕ್ಯಾಂಡಿಡೇಟ್ಸ್ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಈ ಮೂಲ ದಾಖಲೆಗಳ ಪರಿಶೀಲನೆಯೆಲ್ಲ ಮುಗಿದ ಮೇಲೆ ಯಾರೆಲ್ಲ ಯಶಸ್ವಿಯಾಗಿ ಇದನ್ನು ಪೂರ್ಣಗೊಳಿಸ್ತಾರೋ ಮತ್ತು ಅವರ ಎಲ್ಲ ದಾಖಲೆಗಳು ಸರಿ ಇದೆಯೋ ಅವರನ್ನ ಒಳಗೊಂಡ ಒಂದು ಅಂತಿಮ ಆಯ್ಕೆ ಪಟ್ಟಿ ಅಂದ್ರೆ ಫೈನಲ್ ಸೆಲೆಕ್ಟ್ ಲಿಸ್ಟನ್ನು ಆಯೋಗ ರೆಡಿ ಮಾಡುತ್ತೆ. ಈ ಲಿಸ್ಟ್ ರೆಡಿ ಆದಮೇಲೆ ಅದನ್ನು ಆಯೋಗದ ವೆಬ್ಸೈಟ್ನಲ್ಲಿ ಮತ್ತೆ ಪ್ರಕಟ ಮಾಡ್ತಾರೆ. ಈ ಫೈನಲ್ ಲಿಸ್ಟ್ನಲ್ಲಿ ಹೆಸರು ಬಂದ ಅಭ್ಯರ್ಥಿಗಳಿಗೆ ಆಮೇಲೆ ನೇಮಕಾತಿ ಮಾಡೋ ಅಧಿಕಾರ ಇರೋದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ, RDPR. ಅವರಿಂದ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಬರುತ್ತೆ. ಈ ಫೈನಲ್ ಲಿಸ್ಟ್ ಬರೋಕೆ ಎಷ್ಟು ಟೈಮ್ ಹಿಡಿಬೋದು? ಏನಾದ್ರೂ ಅಂದಾಜಿದೆಯಾ? ಅದನ್ನ ಎಕ್ಸಾಕ್ಟಾಗಿ ಹೇಳೋದು ಸ್ವಲ್ಪ ಕಷ್ಟ. ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಈಗ ಸೆಪ್ಟೆಂಬರ್ ಕೊನೆ ವಾರದಲ್ಲಿ ಮುಗಿಯುತ್ತಲ್ವಾ, ಆಮೇಲೆ ಆಯೋಗ ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿ ಕನ್ಸಾಲಿಡೇಟ್ ಮಾಡಿ ಲಿಸ್ಟ್ ಫೈನಲೈಸ್ ಮಾಡೋಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅದು ಕೆಲವು ವಾರಗಳಾಗ್ಬೋದು ಅಥವಾ ಒಂದೆರಡು ತಿಂಗಳು ಕೂಡ ಆಗ್ಬೋದು. ಆದಷ್ಟು ಬೇಗ ಮಾಡ್ತಾರೆ ಅಂತ ನಂಬೋಣ. ಅಭ್ಯರ್ಥಿಗಳು ರೆಗ್ಯುಲರ್ ಆಗಿ KPSC ವೆಬ್ಸೈಟ್ ನೋಡ್ತಾ ಇರೋದು ಒಳ್ಳೆಯದು. ಮುಖ್ಯವಾಗಿ ನೆನ್ಪಿಡ್ಬೇಕಾದ್ದು 1. KPSCಯು 150 ಪಿಡಿಒ ಉಳಿಕೆ ಮೂಲ ವೃಂದ ಹುದ್ದೆಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಿದೆ. ಇದು ಮಾರ್ಚ್ 2024ರ ನೋಟಿಫಿಕೇಷನ್ಗೆ ಸಂಬಂಧಿಸಿತು. 2. ಡೇಟ್ಸ್ ಬಂದ್ಬಿಟ್ಟು ಸೆಪ್ಟೆಂಬರ್ 24, 25 ಮತ್ತು 26, 2025. ಸ್ಥಳ KPSC ಹೆಡ್ ಆಫೀಸ್, ಉದ್ಯೋಗ ಸೌಧ, ಬೆಂಗಳೂರು. 3. ಪ್ರತಿಯೊಬ್ಬರ ಸ್ಪೆಸಿಫಿಕ್ ಡೇಟ್ ಮತ್ತು ಟೈಮ್ ಅವರ ವೈಯಕ್ತಿಕ ಶೆಡ್ಯೂಲ್ನಲ್ಲಿ ಇರುತ್ತೆ. ಅದನ್ನ KPSC ವೆಬ್ಸೈಟ್ kpsc.car.nic.in ನಲ್ಲಿ ಚೆಕ್ ಮಾಡ್ಕೋಬೇಕು. 4. ಇದು ಬಹಳ ಮುಖ್ಯವಾದ ಹಂತ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆ ಜೆರಾಕ್ಸ್ ಪ್ರತಿಗಳನ್ನ ತಗೊಂಡು ಸರಿಯಾದ ಸಮಯಕ್ಕೆ ಹೋಗ್ಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆಯಾ ಅಂತನೂ ನೋಡ್ಕೋಬೇಕು. 5. ಇದು ಯಶಸ್ವಿ ಆದ್ರೆ ಮುಂದಿನ ಹಂತ ಫೈನಲ್ ಸೆಲೆಕ್ಟ್ ಲಿಸ್ಟ್, ಆಮೇಲೆ ಅಪಾಯಿಂಟ್ಮೆಂಟ್ ಆರ್ಡರ್. ಇದನ್ನು ಒಟ್ಟಾರೆಯಾಗಿ ನೋಡಿದ್ರೆ ಇದು ಬರೀ ಒಂದು ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಅಷ್ಟೇ ಅಲ್ಲ. ರಾಜ್ಯದ ಗ್ರಾಮೀಣ ಭಾಗಗಳಿಗೆ, ಪಂಚಾಯತ್ ರಾಜ್ ಸಿಸ್ಟಮ್ಗೆ ಒಂದು ಹೊಸ ಹುರುಪು ಕೊಡೋ, ಆಡಳಿತನ ಇನ್ನಷ್ಟು ಸ್ಟ್ರಾಂಗ್ ಮಾಡೋ ಪ್ರಯತ್ನ. ಈ ನೇಮಕಾತಿ ಬೇಗ ಪೂರ್ಣಗೊಂಡ್ರೆ ಹಳ್ಳಿ ಜನಕ್ಕೆ ಸರ್ಕಾರದ ಸೇವೆಗಳು ಇನ್ನೂ ಚೆನ್ನಾಗಿ ಬೇಗ ಸಿಗೋ ಹಾಗೆ ಆಗತ್ತೆ. ಹೌದು, ನೀವ್ ಹೇಳಿದ್ ನಿಜ. ಇದು ರಾಜ್ಯದ ಗವರ್ನೆನ್ಸ್ ಅಂದ ಬಲಪಡಿಸೋ ಒಂದು ಕಂಟಿನ್ಯೂಯಸ್ ಪ್ರಾಸೆಸ್ನ ಭಾಗ. ತಳಮಟ್ಟದಲ್ಲಿ ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಆಡಳಿತ ಚೆನ್ನಾಗಿ ನಡಿಬೇಕು ಅಂದ್ರೆ ಇಂಥ ನೇಮಕಾತಿಗಳು ಟೈಮಿಗೆ ಸರಿಯಾಗಬೇಕು. ಪಾರದರ್ಶಕವಾಗಿ ಬೇಗ ಈ ಪ್ರಕ್ರಿಯೆಗಳು ಮುಗಿದ್ರೆ ಅಭ್ಯರ್ಥಿಗಳಿಗೂ ಸಿಸ್ಟಮ್ ಮೇಲೆ ನಂಬಿಕೆ ಬರುತ್ತೆ, ಜನರಿಗೂ ಅನುಕೂಲ ಆಗುತ್ತೆ. ಹೌದು. ಬಂದಿರೋ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಕಡೆ ಖುಷಿ ಇರುತ್ತೆ, ಇನ್ನೊಂದು ಕಡೆ ಸಣ್ಣ ಟೆನ್ಷನ್ ಇದ್ದೇ ಇರುತ್ತಲ್ವಾ. ಅವರ ಮುಂದಿನ ಪ್ರೋಸೆಸ್ ಎಲ್ಲ ಸ್ಮೂತ್ ಆಗಿ ನಡೀಲಿ ಅಂತ ಹಾರೈಸೋಣ. ಇಲ್ಲಿ ಕೇಳುಗರು ಯೋಚನೆ ಮಾಡೋಕ್ಕೊಂದು ವಿಷಯ ಇದೆ ನೋಡಿ. ಈಗ KPSC ಈ DV ಮುಗಿಸಿ ಫೈನಲ್ ಲಿಸ್ಟ್ ಕೊಡುತ್ತೆ. ಆದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋ ಜವಾಬ್ದಾರಿ ಇಲಾಖೆಯದ್ದು, ಅಂದ್ರೆ RDPRದು. ಆಯೋಗದ ಕೆಲಸ ಮುಗಿದ್ಮೇಲೆ ಇಲಾಖಾ ಮಟ್ಟದಲ್ಲಿ ಪ್ರೋಸೆಸ್ ಎಷ್ಟು ಫಾಸ್ಟಾಗಿ ನಡೆಯುತ್ತೆ, ಅಭ್ಯರ್ಥಿಗಳು ನಿಜವಾಗ್ಲೂ ಕೆಲಸಕ್ಕೆ ಸೇರೋಕೆ ಇನ್ನು ಎಷ್ಟು ಟೈಮ್ ಹಿಡಿಬೋದು? ಇದು ಕೂಡ ಒಂಥರ ಪ್ರಶ್ನೆನೇ ಅಲ್ವಾ? ಇದರ ಬಗ್ಗೆನೂ ಯೋಚನೆ ಮಾಡ್ಬೋದು. ಸರಿ, ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ KPSCಯ PDO ಹುದ್ದೆಗಳ ಮೂಲ ದಾಖಲೆ ಪರಿಶೀಲನೆ ಬಗ್ಗೆ ಬಂದಿರೋ ಪ್ರಕಟಣೆಯನ್ನ ವಿವರವಾಗಿ ನೋಡಿದ್ವಿ. ಅದರ ಪ್ರಾಮುಖ್ಯತೆ, ಅಭ್ಯರ್ಥಿಗಳು ಗಮನಿಸಬೇಕಾದ ಅಂಶಗಳು ಎಲ್ಲವನ್ನೂ ಕವರ್ ಮಾಡಿದೀವಿ ಅಂತ ಅನ್ಕೋತೀನಿ. ಇದು ನಿಂಗೆಲ್ಲ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀವಿ. ಮುಂದಿನ ವಿಷಯದೊಂದಿಗೆ ಬೇಗನೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.